ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಜಿಯೋ ಬುಕ್ ಲ್ಯಾಪ್ಟಾಪ್ ಈಗ ಒಂದು ಗವರ್ಮೆಂಟ್ ಈ ಪೋರ್ಟಲ್ ನಲ್ಲಿ ಲಿಸ್ಟಿಂಗ್ ಆಗಿದೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಸ್ಪೆಸಿಫಿಕೇಶನ್ಸ್ ಅನ್ನು ಹಾಕಿದ್ದಾರೆ, ಇನ್ಕ್ಲೂಡಿಂಗ್ ಪ್ರೈಸಿಂಗ್. ಫಸ್ಟ್ ಲುಕ್ ಅನ್ನ ನೀವು ನೋಡ್ಕೊಬಹುದು. ಲ್ಯಾಪ್ಟಾಪ್ ನೋಡಕ್ಕೆ ಈ ರೀತಿ ಇರುತ್ತೆ. ಸೊ ನನ್ನ ಪ್ರಕಾರ ಇದು ತುಂಬಾನೇ ಚಿಕ್ಕದಾಗಿದೆ. ಇನ್ನು ಇದರ ಬೆಲೆ ಏನಿಟ್ಟಿದ್ದಾರೆ, ಸ್ಪೆಸಿಫಿಕೇಶನ್ಸ್ ಏನ್ ಇಟ್ಕೊಂಡಿದ್ದಾರೆ, ಇವರು ಕೊಡುವಂತಹ ಸ್ಪೆಸಿಫಿಕೇಶನ್ಸ್ಗೆ ಈ ಒಂದು ಜಿಯೋ ಬುಕ್ ಅನ್ನ ನಾವು ತಗೊಬಹುದಾ? ಸೊ ಫಸ್ಟ್ ನೋಡೋದಾದ್ರೆ ಇದರ ಒಂದು weight ಇದು 1.2 kg ಅಷ್ಟು ಇರುತ್ತಂತೆ. ಓಕೆ, ಚಿಕ್ಕದಾಗಿ ಕಾಂಪ್ಯಾಕ್ಟ್ ಆಗಿ ಇರುತ್ತೆ. ಎಲ್ಲಿ ಬೇಕಾದ್ರೂ ನಾವು ಈಸಿಯಾಗಿ ಎತ್ಕೊಂಡು ಹೋಗಬಹುದು. ಇನ್ನು ನೆಕ್ಸ್ಟ್ ಡಿಸ್ಪ್ಲೇ ಅಂತ ನೋಡೋದಾದ್ರೆ 11.6 ಇಂಚಿನ ಒಂದು ಬರೀ HD+ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಸೊ ಈ ಒಂದು ಡಿಸ್ಪ್ಲೇ ಏನಿದೆ ತುಂಬಾನೇ ಚಿಕ್ಕ ಒಂದು ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಲೈಕ್ ಒಂದು 10 ಇಂಚ್ ಟ್ಯಾಬ್ಲೆಟ್ ಎಲ್ಲ ನೋಡಿರ್ತೀರಲ್ವಾ, ಸೊ ಆ ರೀತಿಯಾದ ಒಂದು ಡಿಸ್ಪ್ಲೇ ಆಗಿರುತ್ತೆ. ಸೊ ಅದು ತುಂಬಾನೇ ಮೋಸ ಆಯ್ತು. ಮತ್ತೆ ಕ್ವಾಲಿಟಿ ಕೀಬೋರ್ಡ್ ಅದೆಲ್ಲ ನೋಡ್ಕೊಬಹುದು. ಮತ್ತೆ 2 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಓಕೆ, ವಿಡಿಯೋ ಕಾಲ್ಸ್ ಎಲ್ಲ ಮಾಡಕ್ ಚೆನ್ನಾಗಿರುತ್ತೆ. ಕ್ವಾಲಿಟಿ ಕೀಬೋರ್ಡ್ ಹಾಗೂ ನಮಗೆ 2 USB ಪೋರ್ಟ್ ಅನ್ನ ನೋಡ್ಕೊಬಹುದು ಮತ್ತು ಒಂದು HDMI ಪೋರ್ಟ್ ಅನ್ನ ನೋಡ್ಕೊಬಹುದು. 3.5mm ನ ಆಡಿಯೋ ಜಾಕ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ನಾವು ಎಕ್ಸ್ಟರ್ನಲ್ ಮೈಕ್ರೋಫೋನ್ ಅನ್ನ ಹಾಕೊಬಹುದು ಹಾಗೂ ಇದರಲ್ಲಿ ನಾವು 4G ಸಿಮ್ ಅನ್ನ ಕೂಡ ಹಾಕೊಬಹುದು. ಓಕೆ, ಇನ್ನು ನೆಕ್ಸ್ಟ್ ಇದ್ರ ಒಂದು ಪ್ರೊಸೆಸರ್ ಅಂತ ನೋಡೋದಾದ್ರೆ ಸ್ನ್ಯಾಪ್ ಡ್ರ್ಯಾಗನ್ 660 ಅಥವಾ 665 ನ ಒಂದು ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಒಳ್ಳೆ ಒಂದು ಪ್ರೊಸೆಸರ್ Adreno 610 ನ ಜೊತೆಗೆ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ರ್ಯಾಮ್ ಮತ್ತು ಸ್ಟೋರೇಜ್ ವೇರಿಯಂಟ್ ಅಂತ ನೋಡೋದಾದ್ರೆ ಬರೇ 2GB RAM 32GB ಸ್ಟೋರೇಜ್. ತುಂಬಾನೇ ಕಡಿಮೆ ಆಯ್ತು. ಸೊ ಬೆಲೆ ಎಷ್ಟು ಇಟ್ಟಿದ್ದಾರೆ ಗೊತ್ತಾ? ಒಂದು ಗವರ್ಮೆಂಟ್ ವೆಬ್ಸೈಟ್ ನಲ್ಲಿ 19,500 ರೂಪಾಯಿ ಅಂತ ಇಟ್ಟಿದ್ದಾರೆ. ಸೊ ಇವ್ರು ಕೊಡೋ ಸ್ಪೆಸಿಫಿಕೇಶನ್ಸ್ಗೂ ಬೆಲೆಗೂ ಏನು ಸಂಬಂಧ ಇಲ್ಲ. ಸೊ ಅವ್ರು ಹೇಳ್ತಾ ಇರೋದು 15,000 ರೇಂಜ್ ಅಲ್ಲಿ ಲ್ಯಾಪ್ಟಾಪ್ ಎಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ರು. ಈಗ ನೋಡಿದ್ರೆ ಅಷ್ಟಕ್ಕೊಂದಾಗಿದೆ. ನನ್ನ ಪ್ರಕಾರ ನೋಡ್ಬೇಕಂದ್ರೆ ಈ ಒಂದು 19,500 ರೂಪಾಯಿ ರೇಂಜ್ ಅಲ್ಲಿ ಅಂತ ನೋಡೋದಾದ್ರೆ ಮಿನಿಮಮ್ ಅಂದ್ರೂ 4GB RAM 128GB ಇನ್ಬಿಲ್ಟ್ ಸ್ಟೋರೇಜ್ ಅನ್ನ ಕೊಡ್ಬೇಕಾಗತ್ತೆ. 15,000 ರೇಂಜ್ ಒಳಗೆ ಅಂತ ನೋಡೋದಾದ್ರೆ ಒಂದು 14,000 ಇಟ್ರೆ ಓಕೆ, ಬೆಸ್ಟ್ ಆಗಿರುತ್ತೆ. 2GB RAM 32GB ವೇರಿಯಂಟ್ ಗೆ. ಆದ್ರೂ ಕೂಡ ನನಗೆ ತುಂಬಾನೇ ಕಡಿಮೆ ಆಯ್ತು ಈ ಒಂದು ರ್ಯಾಮ್. ಇನ್ನು ನೆಕ್ಸ್ಟ್ ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಂತ ನೋಡೋದಾದ್ರೆ ಆಂಡ್ರಾಯ್ಡ್ ಬೇಸ್ಡ್ ಇರುತ್ತೆ. ಜಿಯೋ OS ಅಂತ ಏನೋ ಕರೀತಾ ಇದ್ದಾರೆ. ಸೊ ಇದರಲ್ಲಿ ನಮಗೆ ಜಿಯೋನ ಕೆಲವೊಂದು ಆಪ್ಸ್ ಗಳು ಕೂಡ ಕೊಡ್ತಿದ್ದಾರೆ. ಸೊ ಒಳ್ಳೆ ಒಂದು ಆಪ್ಟಿಮೈಸೇಷನ್ ಇರಬಹುದು ಅಂತ ಒಂದು ಅನಿಸಿಕೆ ಇದೆ. ಮತ್ತೆ ಬ್ಯಾಟರಿ ಬ್ಯಾಕಪ್ ಅಂತ ನೋಡೋದಾದ್ರೆ 6 ರಿಂದ 8 ಗಂಟೆ ಬ್ಯಾಟರಿ ಬ್ಯಾಕಪ್ ಬರುತ್ತಂತೆ. ತುಂಬಾನೇ ಒಳ್ಳೆ ವಿಷಯ. ಸೊ ಇವ್ರದೇ ಆದಂತಹ OS, ಯಾಕಂದ್ರೆ ಇದರಲ್ಲಿ ನಾವು ಯಾವುದೇ ರೀತಿಯ ವಿಂಡೋಸ್ ಅನ್ನ ನೋಡಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ಆವರೇಜ್ ಪ್ರೊಸೆಸರ್ ಅನ್ನ ಹೊಂದಿರುವಂತಹ ಲ್ಯಾಪ್ಟಾಪ್. ಓಕೆ, ಇದಿಷ್ಟು ಇದರ ಒಂದು ಸ್ಪೆಸಿಫಿಕೇಶನ್ಸ್. ಇನ್ನು ನನ್ನ ಅನಿಸಿಕೆಯ ಪ್ರಕಾರವಾಗಿ ಈ ಒಂದು ಜಿಯೋ ಬುಕ್ ಮಾರ್ಕೆಟ್ಗೆ ಬರುವಾಗ ಒಂದು 15,000 ಒಳಗಿದ್ರೆ ಜನ ತಗೊಂಡ್ರೆ ಓಕೆ, ಒಳ್ಳೆ ಒಂದು ಲ್ಯಾಪ್ಟಾಪ್ ಅಂತ ಹೇಳಬಹುದು. ಅದನ್ನ ಬಿಟ್ರೆ ದೊಡ್ಡದಾಗಿ ಈ ಒಂದು ಲ್ಯಾಪ್ಟಾಪ್ ಅಲ್ಲಿ ಏನೂ ಇಲ್ಲ. ಸೊ ಕೆಲವೊಂದು ಚಿಕ್ಕ ವಿಷಯಗಳು ಲೈಕ್ ಎಕ್ಸೆಲ್, ವರ್ಡ್ ಅದನ್ನೆಲ್ಲ ಯೂಸ್ ಮಾಡಕ್ ಚೆನ್ನಾಗಿರುತ್ತೆ. ಇನ್ನು ವಿಡಿಯೋ ಎಡಿಟಿಂಗ್ ಇಂಪಾಸಿಬಲ್. ಇನ್ನು ಮೂವೀಸ್ ಎಲ್ಲ ನೋಡ್ಕೊಬಹುದು. ಗೇಮ್ಸ್ ಅಂತ ನೋಡೋದಾದ್ರೆ ಸ್ವಲ್ಪ ಪಾಸಿಬಲ್. ಯಾವ ರೀತಿಯಾದ ಗೇಮ್ಸ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಜಿಯೋ ಕ್ಲೌಡ್ ಸಪೋರ್ಟ್ ಎಲ್ಲ ಬಂದಾಗ ಈ ಲ್ಯಾಪ್ಟಾಪ್ ಮಾತ್ರ ಅಲ್ಲ, ಈ ರೀತಿ ಕಡಿಮೆ ಒಂದು ಪ್ರೊಸೆಸರ್ ಇರುವ ಒಂದು ಕಡಿಮೆ ಬಜೆಟ್ ನ ಲ್ಯಾಪ್ಟಾಪ್ ನಲ್ಲೂ ಕೂಡ ನೀವು ಜಿಯೋ ಕ್ಲೌಡ್ PC ಸಪೋರ್ಟ್ ಅನ್ನ ಯೂಸ್ ಮಾಡ್ಕೊಂಡು ಇನ್ನು ಹೆವಿ ಲೆವೆಲ್ ಅಲ್ಲಿ ವರ್ಕ್ ಮಾಡ್ಕೊಬಹುದು. ಇದು ಯಾವಾಗ ಲಾಂಚ್ ಆಗಬಹುದು, ಯಾವಾಗ ಅಫಿಷಿಯಲ್ ಆಗಿ ಸಿಗಬಹುದು ಅಂತ ನೋಡೋದಾದ್ರೆ ಮೇ ಬಿ ದೀಪಾವಳಿ ಟೈಮ್ ಅಲ್ಲಿ ಆಗಬಹುದು. ನನಗಂತೂ ಎಕ್ಸಾಕ್ಟ್ ರಿಲೀಸ್ ಡೇಟ್ ಗೊತ್ತಿಲ್ಲ. ಸೊ ಈ ಒಂದು ಲ್ಯಾಪ್ಟಾಪ್ ಬಂದ್ರೆ ಸ್ಟೂಡೆಂಟ್ಸ್ಗೆ ಇಫ್ ಒಳ್ಳೆ ಒಂದು ಡಿಸ್ಕೌಂಟ್ ಅಲ್ಲಿ ಬಂದ್ರೆ ತಗೊಬಹುದು. ಮಿನಿಮಲ್ ವರ್ಕಿಗೆ, ಹೆವಿ ವರ್ಕಿಗೆಲ್ಲ, ಮಿನಿಮಲ್ ವರ್ಕಿಗೆ, ಜಸ್ಟ್ ಲೈಕ್ ನಾನು ಹೇಳ್ದಂಗೆ ಎಕ್ಸೆಲ್, ಪವರ್ ಪಾಯಿಂಟ್, ಸೊ ಆ ರೀತಿ ಏನಾದರೂ ಕಲಿಯೋಕ್ಕೆ. ಇನ್ನು ಫೋಟೋಶಾಪ್ ಎಲ್ಲ ಇಂಪಾಸಿಬಲ್ ಅಂತಾನೆ ಹೇಳ್ತೀನಿ. ಸೊ ಪಾಸಿಬಲ್ ಇರುತ್ತೆ. ನಮಗೆ ಅಫಿಷಿಯಲ್ ಆದ ಒಂದು ಸಾಫ್ಟ್ವೇರ್ ಏನು ಸಿಗಲ್ಲ, ನಮಗೆ ವಿಂಡೋ ಸಾಫ್ಟ್ವೇರ್ ಏನು ಸಿಗಲ್ಲ. ಇದಕ್ಕಂತಾನೆ ಬೇರೆ ಆಪ್ಸ್ ಎಲ್ಲ ಇರುತ್ತೆ. ಸೊ ಅವುಗಳನ್ನ ನಾವು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಕೊಬಹುದು. ಸೊ ಈ ಒಂದು ಜಿಯೋ ಬುಕ್ ನ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮರಿದೇ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋಸ್ಗಳನ್ನ ನೀವು ಮಿಸ್ ಮಾಡ್ಕೊಳ್ಳದೇನೆ ನೋಡ್ಕೊಬಹುದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.